ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಲಮಾಣದ ನೀವು ಕಾರ್ಯಕಂಠ ಕೈ ಹಾಕೋ ಸುಳ್ಳು ಮಕ್ಕಳು, ಲಮಾಣಿ ಸುಳ್ಳು ಮಕ್ಕಳು, ನಿಮಗೇನ್ ಗೊತ್ತಾಕೈತಿ? ನಾಳೆ ಸುದ್ ಮಾಡ್ಕೊತಿ ಹೋಗ್ರಿ ನೀವು ಅಂತ ಮಾತಾಡ್ಯಾರ. ಇಂಥ ದಾಷ್ಟ್ಯತನ ಮಾತಾಡ್ಯಾರ. ಆಮೇಲೆ 1.5 ಕೋಟಿ ಆಗೈತ್ರಿ ಅಂದ್ರು, ಈ 2.5 ಕೋಟಿ ಅಂದ್ರು, ಈಗ 3.5 ಕೋಟಿ ಬಂದಾರ್ರಿ. ಇನ್ನು ಎಷ್ಟಾಯ್ತೋ ಗೊತ್ತಿಲ್ಲ. ಇಲ್ಲಿ ಏನಾಗೈತಿ ಅಂತಂದ್ರ ಸತ್ತವ್ರ ಮೇಲೆ ಸಾಲ ತೆಗೆದಾರ. ಒಬ್ರು 2017 ಸತ್ತಾರ, 2018 ಸತ್ತಾರ, 19 ಸತ್ತಾರ, 20 ಸತ್ತಾರ. ಅವ್ರ ಹೆಸರು ಮೇಲೆ ಇವತ್ತು 2023-24ನೇ ಸಾಲಿನೊಳಗೆ ಆರ್ಥಿಕ ವರ್ಷದೊಳಗೆ ಅವ್ರ ಹೆಸರಲ್ಲಿ ಸಾಲ ಐತಿ, ಖರ್ಚು ಬಿದ್ದೈತಿ ಅಂತಂದ್ರ ಇದ್ರ ಅರ್ಥ ಏನು? ಬೀಳಗಿ ತಾಲೂಕ್ ನಾಗರಾಳ್ರಿ, ಬೀಳಗಿ ತಾಲೂಕ್ ನಾಗರಾಳ್. ಅಲ್ಲಿ ಆನಂದ್ ದೇಶಪಾಂಡೆ ಅನ್ನುವಂಥ ಸೆಕ್ರೆಟರಿ, ಪಡಿಯಪ್ಪ ತಿರ್ಕಣ್ಣ ಅನ್ನುವಂಥ ಅಧ್ಯಕ್ಷರು, ಇವರಿಬ್ಬರ ಶಾಮೀಲ್ ಆಗಿ ಇಂಥ ಒಂದು ದೊಡ್ಡ ವ್ಯವಹಾರ ಮಾಡ್ಯಾರ. ಮತ್ತು ಜೀವಂತ ಇದ್ದವರು, ಬೇರೆ ದೇಶದಾಗ ಇದ್ದವ್ರ ಹೆಸರೇನೋ ಸಾಲ ತೆಗೆದಾರ. ಅವ ದುಬೈದಾಗದನ್ರಿ, ಮೂರ್ಮಟ್ಟಿ ಅಂತ ತಿಳ್ಕೊಂಡು, ಲಕ್ಷ್ಮಣ್ ಕಲ್ಲಪ್ಪ ಮೂರ್ಮಟ್ಟಿ ಅಂತ ತಿಳ್ಕೊಂಡು ಅವ್ ದುಬೈ ನಿವಾಸಿ ಅಲ್ಲದಾನ. ಅವನ ಹೆಸರಲ್ಲೇ ಇಲ್ಲಿ ಇವರು ಸಾಲ ತೆಗಿತಾರ, ಇವ್ರು ಬಳಸ್ತಾರ, ದುರ್ಬಳಕೆ ಮಾಡ್ಕೋತಾರ. ಮತ್ತು ಅಮಾಯಕ ರೈತರು ಅವು ಪಾಪ ಒಂದು 50,000 ರೂಪಾಯಿ ಸಾಲ ತಗೊಂಡಾರ. ಅವ್ರು ಕೃಷಿ ಸಾಲ ತಗೊಂಡಾರ, ಅವ್ನ ವರ್ಷ ಅವ್ರು ರಿನ್ಯೂವಲ್ ಮಾಡ್ತಾರ. ಇವತ್ತು ಈ ಚುನಾವಣೆ ಹಿನ್ನೆಲೆಯೊಳಗೆ ಇನ್ನ ಈ ಡಿಸೆಂಬರ್ 8ನೇ ತಾರೀಕಿಗೆ ಆ ಒಂದು PKPS ನ ಚುನಾವಣೆ ನಿಮಿತ್ತವಾಗಿ ಏನವರು ಸಾಲಗಾರ ಯಾದಿಯನ್ನ ಬಹಿರಂಗಪಡಿಸ್ಬೇಕಲ್ಲ, ಆ ಲಿಸ್ಟ್ ನೋಡಿದಾಗ ಪಾಪ ಅವರಿಗೆ ಏನೋ ನಿಮ್ಮ ಹೆಸರು 2,20,000 ಐತಲ್ಲ ಅಂತ ಹೋಗಿ ಆ ಲಮಾಣ್ಯರ ಹೆಣ್ಮಗಳಿಗೆ ಹೇಳಿಕೊಳ್ಳಿ ಹಾ ಅಂದಾಳಕ್ಕೆ. ತಗೊಂಡ್ ಬರೀ 50,000 ಅಂತ ತುಂಬ್ಕೋತೀನ್ರಿ, ಬಡ್ಡಿ ಕಟ್ಕೋತಿದೀನಿ, 2,20,000 ಎಲ್ಲಿದ್ರಿ ಅಂದ ಅವ್ರೊಂದ್ 3-4 ಮಂದಿ ಕುಟುಂಬಸ್ಥರು. ಆಮೇಲೆ ದಾಮಲು ಗೋಮಳು ಲಮಾಣಿ ಅಂತ ಹೇಳಿ ಪಾಪ 80 ವಯಸ್ಸದ ಮನುಷ್ಯರೇ ಅವನ ಹೆಸರಲ್ಲಿ 2,20,000 ತೆಗೆದಾರ. ಆಮೇಲೆ ಗೋಮು ಲಮಾಣಿ ಅಂತ ತಿಳ್ಕೊಂಡು 60 ವರ್ಷದ ಮನುಷ್ಯ, ಅವ ಪಾಪ ಕೈಕಾಲ ಸದೃಢ ಇಲ್ಲ, ಅನಾರೋಗ್ಯ ಪೀಡಿತ ಮನುಷ್ಯ. ನಿನ್ನೆ ಅವನ ಹೆಂಡತಿ ಪಾಪ ಮುಧೋಳ ಸ್ಟೇಷನ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರ PSI ಸಾಹೇಬರು ನಾ ಇದನ್ನ ವಿಚಾರ ಮಾಡ್ತೀನಿ, CPI ಕೇಳ್ತೀನಿ, SP ಅವ್ರನ್ನ ಕೇಳ್ತೀನಿ, ಕೇಳಿ ಇದನ್ನ FIR ಮಾಡ್ತೀನಿ ಅಂತಂದ್ರು. ಅದಕ್ಕ ರೈತ ಮುಖಂಡರು ಕೂಡ ಅವ್ರಿಗೆ ಹೇಳಿದ್ರು, ಕೇಳಿ ಮಾಡುವಂಥದ್ದೆಲ್ಲ ಇದು ಅವ್ರಿಗೆ ಅನ್ಯಾಯ ಆಗೈತಿ. ಅವ್ರ ಅದನ್ನ ಕೇಳಕ್ ಹೋದ್ರೆ ಅವ್ರನ್ನ ಬೈಲ್ ಕಳಿಸ್ಯಾರ. ಲಮಾಣದ ನೀವು ಕಾರ್ಯಕಂಠ ಕೈ ಹಾಕೋ ಸುಳ್ಳು ಮಕ್ಕಳು, ಲಮಾಣಿ ಸುಳ್ಳು ಮಕ್ಕಳು, ನಿಮಗೇನ್ ಗೊತ್ತಾಕೈತಿ? ನಾಳೆ ಸುದ್ ಮಾಡ್ಕೊತಿ ಹೋಗ್ರಿ ನೀವು ಅಂತ ಮಾತಾಡ್ಯಾರ. ಇಂಥ ದಾಷ್ಟ್ಯತನ ಮಾತಾಡ್ಯಾರ. ಆ ಹೆಣ್ಮಗಳು ಸ್ವತಃ ಬಂದು ಹೇಳಿಕೆ ಕೊಟ್ಟಾರ. ನಿನ್ನೆ ಅವರು FIR ಮಾಡಿಲ್ಲ. ರೈತ ಸಂಘದವರು ಕೂಡ ಇವತ್ತು ಅದನ್ನು FIR ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರ. ಇದರಲ್ಲಿ ಯಾವ ರಾಜಕಾರಣಿಗಳು ಅವರ ಪ್ರಭಾವವನ್ನು ಬೆಳೆಸಿ ಅವರನ್ನ ಉಳಿಸುವಂತಹ ಪ್ರಯತ್ನವನ್ನು ದಯವಿಟ್ಟು ಯಾವ ರಾಜಕಾರಣಿಗಳು ಮಾಡಬಾರದು ಅಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ಕೋತೀವಿ. ಮತ್ತು ಪೊಲೀಸ್ ಇಲಾಖೆಯವರು ಕೂಡ ನಿರ್ಲಕ್ಷ್ಯ ವಹಿಸಿ ಅವರ ಪರವಾಗಿ ಬೆಂಬಲಿಗ ಆಗಬಾರದು ಅನ್ನುವಂಥದ್ದನ್ನು ಕೂಡ ವಿನಂತಿಯನ್ನು ಮಾಡ್ಕೋತೀವಿ. ಮತ್ತು ಈ ಕ್ಷಣದಲ್ಲಿ ನಾ DRO ಜೊತೆ ಮಾತಾಡಿದಾಗ, ಇಲ್ಲ ನಾಳೆಗೆ ನಾ ಅವ್ರಿಗೆ 64 ಎನ್ಕ್ವೈರಿಗೆ ಆರ್ಡರ್ ಮಾಡಿಸ್ತೀನಿ ಅಂತ ಮಾತನ್ನು ಕೂಡ ಹೇಳ್ಯಾರ. ಅವರು ಕೂಡ DR ಸಾಹೇಬರು, ದಾನಯ್ಯ ಹಿರೇಮಠ ಅವರು ತಮ್ಮ ಮಾತನ್ನು ಉಳಿಸ್ಕೋಬೇಕು. ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತವಾಗಿ ಬಹಳ ಪಾರದರ್ಶಕವಾಗಿ ಇದನ್ನ ತನಿಖೆಯನ್ನು ಮಾಡಿ